ಫಸ್ಟ್ ಆಫ್ ಆಲ್ ಮೊದಲು ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂತಂದ್ರೆ ಏನು ನಡೆದಿದೆ ಬಳ್ಳಾರಿಯಲ್ಲಿ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವಂಥ ಕೆಲಸವನ್ನು ನಿಷ್ಪಕ್ಷಪಾತವಾಗಿ ಮೀಡಿಯಾದವರು ಮಾಡಿದ್ದೀರಿ. ನಿಮಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇನೇ ಇರಲಿ, ಒಂದು ವಿಷಯ, ಕಾಂಗ್ರೆಸ್ ಅಂತಂದ್ರೆ ಕೈಗೆ ಉಣ್ಣಾಗಿದೆ. ಕನ್ನಡಿ ಹುಡುಕ್ತಾ ಇದ್ದಾರೆ. ಕೈಯನ್ನು ನೋಡ್ಕೊಳ್ಬಹುದು ಅವರು. ಇದು ತೆರೆದ ಪ್ರಪಂಚ. ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ನೋಡಿ, ಮೊದಲ ದಿನ ಜಮೀರ್ ಅಹಮದ್ ಅವರು ಫೋನ್ ಮಾಡಿ MLA ಮಾತಾಡ್ತಾರಂತಂದ್ರೆ ಮಾತಾಡಲಿಲ್ಲ. ಯಾಕೆ? ಸತ್ಯ ಗೊತ್ತಾಗಿತ್ತು ಅಷ್ಟೊತ್ತಿಗೆ ಅವ್ರಿಗೆ. ಕೊನೆ ಪಕ್ಷ ಮುಖ್ಯಮಂತ್ರಿಗಳ ಆ ಒಂದು ವಿಚಾರದಲ್ಲಾದರೂ ಅವನಿಗೆ ಬುದ್ಧಿ ಹೇಳ್ರಿ ಅಂದ್ರೆ ಹೊರ್ತು ಅವರು ನೇರವಾಗಿ ಬೆಂಬಲ ಕೊಡಲಿಲ್ಲ. ಇದರಿಂದ ಅರ್ಥ ಆಗತ್ತೆ ಈ ವಿಚಾರದಲ್ಲಿ ಸತ್ಯ ಇದೆಯಾ ಇಲ್ಲ ಅಂತಕ್ಕಂಥದ್ದು. ನಾನು ಒಂದು ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ತಾವು ಕೇಳಿದ್ರಿ ಒಂದು ಬ್ಯಾನರ್ ಅಂತ. ನೋಡಿ, ಬ್ಯಾನರ್ಗೆ ಜನಾರ್ದನ್ ರೆಡ್ಡಿ ಅವರು ಬಂದು ಇಲ್ಲಿ ಹಾಕಬೇಡಿ ಅಂತ ಹೇಳಲಿಲ್ಲ. ಅವರು ಮನೆಯಲ್ಲೇ ಇಲ್ಲ, ಅವರು ಅವರ ಕ್ಷೇತ್ರದಲ್ಲಿದ್ದರು. ಅಲ್ಲಿ ಬಂದ ವಿಷಯನ ಆಯ್ತು ಬಿಡಪ್ಪ ಅಲ್ಲಿ ಬಿಟ್ಬಿಡ್ರಿ ಅಂತಂದ್ರೆ ಮುಗ್ದೇ ಹೋಗಿತ್ತು. ಆದರೆ ತೆಗೆದಿದ್ದ್ಯಾರು? ಇವರು ತೆಗಿಲಿಲ್ಲ. ಹೇಳಿದ ಮೇಲೆ ಪೊಲೀಸ್ನವರೇ ಬಂದು ತೆಗೆದ್ರು. ಪೊಲೀಸ್ ಯಾಕೆ ತೆಗೆದ್ರು? ಪೊಲೀಸ್ ತೆಗಿಲಿಕ್ಕೆ ಕಾರಣ ಏನು ಅಂದ್ರೆ ಇದು ಪಬ್ಲಿಕ್ ಪ್ಲೇಸ್ ಅಲ್ಲ, ಆ ಕಾರಣದಿಂದ ಅವರ ಒಳಗಡೆ ಹಾಕಿರೋದ್ರಿಂದ ಸರಿಯಲ್ಲ ಅಂತ ಪೊಲೀಸ್ನವ್ರು ತೆಗೆದಿದ್ದು. ಅದೆಂಗ್ ತೆಗೆದ್ರಿ ಅಂತೇಳಿ 1000 ಜನನ ಕರ್ಕೊಂಡು ಬಂದಿದ್ದು ಪೊಲೀಸ್ನವರ ರಕ್ಷಣೆಯಲ್ಲಿ. ಇಸ್ ಇಟ್ ನಾಟ್? ದಿಸ್ ಇಸ್ ದಿ ಫ್ಯಾಕ್ಟ್. ಅವರು ಬಂದ ಮೇಲೆ ಎಸ್ಕಾರ್ಟ್ ಮಾಡಿದ್ದಾರು DYSPನ DSPನ DSP ನಂದಾರೆಡ್ಡಿ. ನೀವು SP 3 ಅವರ್ ಆಗಿಲ್ಲ ಚಾರ್ಜ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ? ಸಂಬಂಧವೇ ಇಲ್ಲ. ಇನ್ನು ಬಳ್ಳಾರಿಗೆ ಬಂದವರಷ್ಟೇ, ಇನ್ನು ಬಳ್ಳಾರಿ ಆಫೀಸಿಂದ ಈಚೆ ಬಂದಿಲ್ಲ. ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ? ಎಸ್ಕಾರ್ಟ್ ಮಾಡ್ಕೊಂಡು ಬಂದವ್ರನ್ನ ಯಾಕೆ ಬಿಟ್ಟಿದ್ದೀರಿ? ಇದಕ್ಕೆಲ್ಲ ಕಾರಣ ಅವರು. ನಂದಾರೆಡ್ಡಿನ ಮೊದಲು ಸಸ್ಪೆಂಡ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡ್ರಿ. ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಗಾಂಜಾ ಗಮ್ಮತ್ತು ನಡೆದಿರೋದು. ಇಡೀ ರಾಜ್ಯ ಇವತ್ತು ಗಾಂಜಾ ರಾಜ್ಯ ಆಗಿದೆ. ನಮ್ಮ ಕರ್ನಾಟಕವನ್ನ ಗಂಧದ ನಾಡು ಅಂತಿದ್ರಲ್ಲ, ಈಗ ಗಾಂಜಾ ಬೀಡು. ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಅದಾದ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿದ್ದು ಇದೆಲ್ಲಾನು ನಾಟಕ ಅಂತಂದ್ರು. ನೋಡಿದ್ರ ಅವ್ರು ಬಂದು ಇವತ್ತಿನವರೆಗೆ ಇಲ್ಲಿ ಬಂದವ್ರ ಅವರು ಉಪಮುಖ್ಯಮಂತ್ರಿಗಳಾಗಿದ್ದವರು? ಜವಾಬ್ದಾರಿ ಇಲ್ವಾ ಅವ್ರಿಗೆ? ಅಂದ್ರೆ ನಿಮ್ಮ ಶಾಸಕ ಅನ್ನೋ ಕಾರಣಕ್ಕೆ ನೀವು ಎಲ್ಲಿವರೆಗೂ ಬೇಕಾದರೂ ಡಿಪೆಂಡ್ ಮಾಡಬಹುದಾ? ಗುಂಡು ಹಾರಿಸ್ತಾರಲ್ಲ, ಅದನ್ನು ನೀವು ನೋಡಿದ್ದೀರಲ್ಲ, ತಪ್ಪು ಅನಿಸ್ಲಿಲ್ವಾ? ಮಾಡಬಹುದು, ಯಾಕಂದ್ರೆ ನಮ್ಮ ಸಂಸ್ಕೃತಿನ ಅವರು ಮಾಡಿದ್ದಾರೆ ಅನ್ನೋದು ಭಾವನೆ ಇರಬೇಕಾ? ಅದು ನಮ್ಮನ್ನ ನಾಟಕ ಅಂದ್ರಿ. ಕಾಂಗ್ರೆಸ್ಗಿಂತ ದೊಡ್ಡ ನಾಟಕ ಕಂಪನಿ ಯಾವುದಾದ್ರೂ ಇದೆಯನ್ರಿ ಈ ದೇಶದಲ್ಲಿ? ಕಾಂಗ್ರೆಸ್ಗೆ ಆ ನಾಟಕ ಕಂಪನಿ ಚೇರ್ಮನ್ನೇ DK ಶಿವಕುಮಾರ್ ಅವರು. ನಮಗೆ ಹೇಳ್ತಾರೆ ಅವರು HM ಹೋಮ್ ಮಿನಿಸ್ಟರ್. ಪಾಪ ಅವರು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟರ್. ಅವರು ಫುಲ್ ಟೈಮ್ ಆಗಿದ್ದರೆ ಈಗ ಬರ್ತಿದ್ರು ಇಲ್ಲಿ. ಅವರು ಪಾರ್ಟ್ ಟೈಮು ಹೋಮ್ ಮಿನಿಸ್ಟ್ರಿಯಲ್ಲಿ ಏನು ನಡೆದ್ರೂ ಕೂಡ ಅವರ ಮಾತು ಈಚೆ ಬರೋದೇ ಇಲ್ಲ. ಯಾಕೆಂತಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ MLAಗಳು ಹೋಮ್ ಮಿನಿಸ್ಟರ್ಗಳೇ, ಎಲ್ಲ ಮಂತ್ರಿಗಳು ಹೋಮ್ ಮಿನಿಸ್ಟರ್ಗಳೇ.
ಈ ಹೋಮ್ ಮಿನಿಸ್ಟರ್ನ ಗುಲ್ಬರ್ಗಾಗೆ ಬರಬೇಡಿ, ನೀವು ಬಳ್ಳಾರಿಗೆ ಬರಬೇಡಿ, ನೀವು ಬೀದರ್ಗೆ ಬರಬೇಡಿ, ರಾಯಚೂರಿಗೆ ಬರಬೇಡಿ ಅಂತಂದ್ರೆ ಪಾಪ ಅವ್ರೇನು ಮಾಡ್ತಾರೆ ಹೋಗಿ? ಅದಕ್ಕೆ ಅವರು ಪಾರ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಈ ರೀತಿ ಮಾಡಿದರೆ ಲಾ ಅಂಡ್ ಆರ್ಡರ್ ಸರಿಯಾಗಿರುತ್ತಾ? ಒಬ್ಬ ಶಾಸಕ ಆಗ್ಲಿಕ್ಕೆ ಯೋಗ್ಯತೆ ಇದೆಯಾ ಆ ವ್ಯಕ್ತಿಗೆ ಅಂತ ನನ್ನ ಪ್ರಶ್ನೆ. ಬೀದಿಯಲ್ಲಿ ನಿಂತ್ಕೊಂಡು 5 ನಿಮಿಷದಲ್ಲಿ ಅವನ ಮನೆಯನ್ನು ಸುಟ್ಟಾಕ್ಬಿಡ್ತಿದ್ದೆ ನಾನು. ಆದರೆ ಆ ಅಜ್ಜನ ಪುಸ್ತಳಿ ಇಡಬೇಕು, ಅದಕ್ಕೆ ಸುಮ್ಮನೆ ಬಂದಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ಮಾಡ್ತಿದ್ರಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಇದಕ್ಕೆ ಉತ್ತರ ಕೊಡಿ ನೀವು. ನಿಮ್ಮ ಶಾಸಕರೇ ಒಪ್ಕೊಂಡಿದ್ದಾರೆ 5 ನಿಮಿಷದಲ್ಲಿ ನಾನು ಸುಟ್ಟಾಕ್ತಿದ್ದೆ ಅಂತ. ಅಂದ್ರೆ ನಾಟಕ ಅಂತ ನೀವೇ ಹೇಳ್ತೀರಿ. ನಾಟಕ ಯಾರ್ದೀಗ? ಇವತ್ತಲ್ಲ ನಾಳೆ ನಾನು ಅವ್ರನ್ನ ಸಂಪೂರ್ಣವಾಗಿ ಎಲ್ಲದರಲ್ಲೂ ಮುಗಿಸ್ತೀನಿ. ಇದನ್ನ ಇಷ್ಟು ಅವರು ನೆರೇಟ್ ಮಾಡ್ತಾರೆ. ಒಬ್ಬ ಶಾಸಕ ಈ ರೀತಿ ಎಲ್ಲ ಮಾತಾಡ್ಲಿಕ್ಕೆ ನನಗೆ ತಾಳ್ಮೆ ಕೆಟ್ಟರೆ ಬಳ್ಳಾರಿಯೇ ಉಳಿಯಲ್ಲ ಅಂತ ಹೇಳಿದ್ರೆ, ಅಂದ್ರೆ ಬಳ್ಳಾರಿ ಜನರು ನಿಮಗೆ ಓಟ್ ಹಾಕಿದ್ರಲ್ಲ, ಆ ಓಟ್ ಹಾಕದವ್ರನ್ನ ನಾವು ರಾಜಕಾರಣಿಗಳು ದೇವರು ಅಂತೀವಿ. ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ದಾರಲ್ಲ, ಅಭಿಮಾನಿ ದೇವರುಗಳು ಅಂತ. ಹಾಗೆ ನಮಗೆ ಓಟ್ ಹಾಕೋ ದೇವರುಗಳು. ಅವರನ್ನು ನೀವು ಈ ಕೀಳು ಮಟ್ಟದ ಇದರಲ್ಲಿ ಮಾತಾಡಿಸ್ತಿರಲ್ಲ, ನಿಮಗೆ ಆ ಸ್ಥಾನಕ್ಕೆ ನೀವು ಯೋಗ್ಯರಿದ್ದೀರಾ? ಅಥವಾ ಯಾವ ಪಕ್ಷ ನಿಮಗೆ ಟಿಕೆಟ್ ಕೊಡ್ತೋ ಆ ಪಕ್ಷ ಇಂಥ ವ್ಯಕ್ತಿಯನ್ನು ಇಟ್ಕೊಳ್ಳಿಕ್ಕೆ ಯೋಗ್ಯ ಇದೆಯಾ? ಕಾಂಗ್ರೆಸ್ಗೇನಾದರೂ ಒಂದು ಸ್ವಲ್ಪ ನೀತಿ ನಿಯಮಗಳು ಇದ್ದಿದ್ರೆ ಮೊದಲು ಶಾಸಕನನ್ನ ಮೊದಲು ಸಸ್ಪೆಂಡ್ ಮಾಡಬೇಕಾಗಿತ್ತು. ಮಾಡಿಲ್ಲ.